ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅರಣ್ಯದ ಮಧ್ಯೆ ಎಂಥ ಸುಂದರವಾದ ಪ್ರದೇಶ. ಭೋಜನ ಮನಸ್ಸು ಅರಳಿತ್ತೋ. ಆತನ ಮಾತುಗಳಿಂದ 4 ಮನಸ್ಸುಗಳು ಬದಲಾಗಿತ್ತು. ಎಷ್ಟು ಸಾಮರ್ಥ್ಯ ಇತ್ತು. ಸಾತ್ವಿಕತೆಯ ಪರಿಣಾಮ ಇದು. ಸಾತ್ವಿಕತೆಯ ಪರಿಣಾಮ. ಅವಾಗ ಸಾಯಂಕಾಲ ಆಯಿತು. 4 ಜನ ವಿಚಾರ ಮಾಡಿದರು, ಎಷ್ಟು ಒಳ್ಳೆಯ ಹುಡುಗ, ಇವನನ್ನು ಮುಗಿಸೋದು ನಮಗೆ ಹೇಗೆ ಸಾಧ್ಯ? ಈತನನ್ನು ನಾವು ಮುಗಿಸ್ಲಿಕ್ಕಾಗೋದಿಲ್ಲ. ಎಂಥ ಒಳ್ಳೆಯ ಏನಾತನ ಮಾತುಗಳು, ಏನಾತನ ವಿಚಾರಗಳು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಷ್ಟು ಅದ್ಭುತವಾದ ವ್ಯಕ್ತಿ. ಈತ ಉಳಿಬೇಕು, ಬೆಳಿಬೇಕು ಅಂತ ಒಳಗೆ ಶುರುವಾಯಿತು. ಮಹಾರಾಜ ಮುಂಜ ಇವನು ಮುಗಿಸಬೇಕು, ನಾವು ಅಟ್ಟ ಉಳಿಬೇಕಂತ ಅವನಿಗೆ ಹೊಡೆದತ್ತು. ಈ 4 ಜನರ ಮನಸ್ಸು ಪರಿವರ್ತನೆ ಆಗಿತ್ತು. ಎಷ್ಟದ ಕೆಟ್ಟವರಂತ ಹೇಳುವ 4 ಜನ ಬದಲಾಗಿದ್ರು. ಬಹಳ ಒಳ್ಳೆಯ ನಂಬಿಗಸ್ತ ಅಂತ ಹೇಳಿಕೊಳ್ಳುವಂಥ ಮನುಷ್ಯನ ಮನಸ್ಸ ಆ ರೀತಿ ಬದಲಾಗಿತ್ತು. ಮನಸ್ಸುಗಳು ಹೊಯ್ದಾಡ್ತಾ ಇರ್ತವೆ. ಬೆಳಿಗ್ಗೆ ಇರುವ ಮನಸ್ಸು ಸಾಯಂಕಾಲ ಇರಲಿಲ್ಲ. ಎಷ್ಟು ಆಶ್ಚರ್ಯ ಅಂದ್ರೆ ಜಗತ್ತೆಲ್ಲ ಹೊಯ್ದಾಡ್ತದೆ. ಯಾವುದೂ ಹೀಗೆ ಸ್ಥಿರವಾಗಿ ಉಳಿಯೋದಿಲ್ಲ. ಇಂಥ ಜಗತ್ತ ಇದು. ಆ ಬಳಿಕ ಅವನಿಗೆ ಹೇಳಿದರು ಭೋಜನಿಗೆ, ನೋಡಿ ಮುಂಜ ಮಹಾರಾಜ ಈ ಕೆಲಸಕ್ಕೆ ನಮ್ಮನ್ನ ಕಳಿಸಿಕೊಟ್ಟಾನ. ನಿನ್ನನ್ನ ಮುಗಿಸಬೇಕು ಅಂತ ಹೇಳಿ ನಮ್ಮನ್ನ ಕಳಿಸಿಕೊಟ್ಟಾನ. ಅವಾಗ ಹುಡುಗ ಹೇಳ್ದ, ಹಾಗಾದ್ರೆ ನೀವು ಅವಶ್ಯ ಮುಗಿಸ್ಬೇಕು ಅಂದ ಹುಡುಗ. ಅವರು ಹೇಳಿದರು, ನಮಗದು ಸಾಧ್ಯ ಇಲ್ಲ. ಈಗ ನಮ್ಮ ಮನಸ್ಸನ್ನು ನಾವು ಬದಲು ಮಾಡಿಕೊಂಡಿದ್ದೇವೆ. ನೀನು ಇಲ್ಲೇ ಇರಬೇಕು. ನಿನಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಈ ಅರಣ್ಯದಲ್ಲಿ ನಿನ್ನನ್ನು ಬಿಟ್ಟು ಹೋಗ್ತೇವೆ. ಈ ಅರಣ್ಯದಲ್ಲಿ ವ್ಯವಸ್ಥೆ ಆಗುವಂಗೆ ನೋಡ್ಕೋತೇವೆ. ತಾವು ಇಲ್ಲೇ ಇರಿ ಅಂದ್ರು 4 ಜನನೇ ಇಲ್ಲೇ ಇರು. ಅವಾಗ ಭೋಜ ಹುಡುಗ ಹೇಳ್ತಾನ, ನೋಡಿ ನೀವು ಸೇವಕರು, ಮಹಾರಾಜರ ಸೇವಕರು. ಮುಂಜ ಈಗ ಮಹಾರಾಜ, ರಾಜನ ಆಜ್ಞೆಯನ್ನ ಮುರಿಯಬಾರದು. ಆದ್ದರಿಂದ ನಾನು ಸಿದ್ಧ, ನನ್ನನ್ನು ಮುಗಿಸಿ ಬಿಡಿ ಅಂದ ಹುಡುಗ. ಏನಾ ಭಾವ? ನಿಮ್ಮದು ತಪ್ಪಾಗ್ತದ. ರಾಜನ ಆಜ್ಞೆ ಪಾಲಿಸೋದು ನಿಮ್ಮ ಕೆಲಸ. ಇನ್ನೊಂದು ಗೊತ್ತಿರಲಿ, ನೀವು ನನ್ನನ್ನು ಹೀಗೆ ಬಿಟ್ಟು ಹೋದರೆ ನೀವು 4 ಜನ ಬದುಕೋದು ಕಷ್ಟದ. ಅವಾಗ 4 ಹೇಳಿದರು, ನೋಡಿ ನಮಗೇನಾದರೂ ಆಗಲಿ, ನೀನು ಬದುಕಬೇಕು. ರಾಜನ ಆಜ್ಞೆ ಮೀರಿದ ಪರಿಣಾಮ ನಮಗೆ ಗೊತ್ತಿದೆ. ಒಂದು ವೇಳೆ ನಮ್ಮನ್ನ ಆತ ಮುಗಿಸೋದಿದ್ರು ಮುಗಿಸಲಿ, ಆದರೆ ನಿನ್ನನ್ನು ನಾವು ಕೈ ಮುಟ್ಟುವುದಿಲ್ಲ ಅಂದ್ರು. ನಿನ್ನಂಥ ಮಹಾನುಭಾವ ನೀನು. ಇಷ್ಟೆಲ್ಲ ಹೇಳಿದರು. ಆ ಬಳಿಕ ಹುಡುಗನ್ನ ಅಲ್ಲೇ ಒಂದಿಷ್ಟು ವ್ಯವಸ್ಥೆ ಮಾಡಿ ಆ ಬಳಿಕ ಹುಡುಗನಿಗೆ ಹೇಳಿದರು, ನಾವು ಹೋಗ್ತೇವೆ ಅಂತ ಹೇಳಿದರು. ಹುಡುಗ ಹೇಳ್ದ, ಹೋಗೋಕ್ಕಿಂತ ಮೊದಲ ನಾನೊಂದು ಪತ್ರ ಕೊಡ್ತೀನಿ ವೈ ಅಂದ. ಒಂದು ಪತ್ರ ಬರದ, ಒಂದು ಎಲೆಯ ಮೇಲೆ ಪತ್ರ ಬರದ. ಇದನ್ನು ಓದು, ಆ ಮುಂಜ ಮಹಾರಾಜನಿಗೆ ನೀವು ಕೊಡಿ ಅಂತ ಅವ್ರ ಕೈಗೆ ಕೊಟ್ಟ. ನೋಡಬೇಕು
ಆ ಪತ್ರ ಅದ. ಅವರು 4 ಜನ ಆ ಪತ್ರ ತಗೊಂಡು ಮಹಾರಾಜನ ಹತ್ತಿರ ಬಂದರು, ರಾಜಧಾನಿಗೆ ಬಂದರು. ಮುಂಜ ಏನು ಆಳ್ತಾ ಇದ್ದ, ಅವ ದಾರಿ ಕಾಯ್ತಿದ್ದ. ಅವನಿಗೆಷ್ಟು ಸಂತೋಷ ಆಗಿತ್ತು, ಸ್ವರ್ಗ ಸಿಕ್ಕಷ್ಟು. ಯಾಕೆ? ಇಂದ ನಾನು ಶಾಶ್ವತ ಮಹಾರಾಜನಾಗ್ತೇನೆ ಅಂದ. ಹುಡುಗ ಹೋದ, ಕಂಟಕ ಹೋಯ್ತು ಅಂದ. ದಾರಿ ಕಾಯ್ತಾ ಇದ್ದ, ಸುದ್ದಿ ಚಲೋ ಸುದ್ದಿ ಬರ್ತದಂತ. ಮುಂಜ ದಾರಿ ಕಾಯುವಾಗ ಈ 4 ಜನ ಬಂದ್ರು. 4 ಜನ ಬಂದಿದ್ರು. ಅವನಿಗೆ ಗೊತ್ತಾಯ್ತು ಮುಂಜೆ ಭೋಜನ ಮುಗಿಸಾರ ಅಂತ. ಎಷ್ಟು ಆನಂದ ಆಗಿತ್ತು. ಭಾವದಲ್ಲಿ ಹೆಂಗದ ಹೇಳಿ. ಆ ಭೋಜನ ಮ್ಯಾಲಿನ ಪ್ರೇಮಕ್ಕಿಂತ ರಾಜ್ಯದ ಮ್ಯಾಲಿನ ಪ್ರೇಮ, ಕುರ್ಚಿಯ ಮ್ಯಾಲಿನ ಪ್ರೇಮ ಅಷ್ಟು ಬಲಾಢ್ಯವಾಗಿತ್ತು. ಅವಾಗ ಆನಂದ ಆಗಿತ್ತು ಅವನಿಗೆ. 4 ಜನ ಬಂದರು. ನಾನು ಹೇಳಿದ ಕಾರ್ಯ ಮಾಡಿದರೇನು ಅಂತ ಕೇಳಿದ ಮುಂಜ. ಅದಕ್ಕೆ 4 ತಲೆ ಕೆಳಗೆ ಹಾಕಿ ಆಯಿತು ಮಾಡ್ದೇವಿ ಅಂದರು. ತಮ್ಮ ಆಜ್ಞೆ ಮುರಿಲಿಕ್ಕಾಗ್ತದೆ ಏನು ಅಂತ. ಆದರೆ ಒಂದು ಮಹಾರಾಜರೇ, ಒಂದು ಸಂಗತಿ, ಭೋಜ ನಾವು ಬಿಟ್ಟು ಬರುವಾಗ ಆತ ಒಂದು ಪತ್ರ ನಿಮಗೆ ಕೊಟ್ಟಿದಾನ, ತಾವು ಓದ್ರಿ ಅಂತ. ಆ ಪತ್ರನ್ನ ಮುಂಜಾನೆಗೆ ಕೊಟ್ರು. ಮುಂಜ ಓದ್ತಾ ಓದ್ತಾ ಇದ್ದ, ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಯಿತು. ಆ ಪತ್ರ ಏನು ಬರೆದದ್ದ ಅಂದ್ರೆ, ಮಾಂಧಾತಾಚ ಮಹಿಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾಸೌ ದಶಾಸ್ಯಾಂತಕಃ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾಥಾ ಭುವಂ ದಿವಂ ಭೂಪತೆ ನೈಕೇನಾಪಿ ಸಮಂಗತಾ ವಸುಮತೆ ಮುಂಜ ತ್ವಯಾಯಾಸ್ಯತೆ. ಈ 4 ಸಾಲ ಬರೆದಿದ್ದು. ಇದು ಭೋಜಪತ್ರ ಅಂತದ. ಎಂಥ ಸುಂದರ ಮಾತನ್ನ ಬರೆದದ್ದು. 4 ಮಾತು ಓದಿ ಮುಂಜನ ಮನಸ್ಸು ಪರಿವರ್ತನ ಆಯ್ತು. ಅವ ಕೇಳ್ದ, ಮುಗಿಸೇ ಬಂದ್ರೇನು ಅಂದ. ಕಣ್ಣಲ್ಲಿ ನೀರ ಬರ್ತಾ ಇತ್ತು. ಆ ಪತ್ರ ಬರೆದದ್ದು ಎಂಥ ಸುಂದರವಾದ ಪತ್ರ. ಪತ್ರದ ಮೊದಲನೆಯ ಸಾಲ, ಮಾಂಧಾತಾಚ ಮಹಿಪತಿ ಕೃತಯುಗ ಲಂಕಾರ ಭೂತ ಗತ. ಮೊದಲನೇ ಸಾಲು. ಕೃತಯುಗದಲ್ಲಿ, ಬಹಳ ಹಿಂದಿನ ಕಾಲದಲ್ಲಿ, ಈ ಭೂಮಂಡಲವನ್ನ ಆಳಿದ ಮಾಂಧಾತ ಅನ್ನುವ ಮಹಾರಾಜ್, ಜಗತ್ತನ್ನೇ ಭೂಮಂಡಲವನ್ನೇ ಆಳಿದ. ಆದರೆ ಗತಃ ಆದ. ಭೂಮಂಡಲ ಉಳಿತು. ಮಾಂಧಾತ ರಾಜ ನನ್ನದು, ನಾನು ಆಳ್ತೇನೆ ಅಂತ ತಿಳ್ಕೊಂಡಿದ್ದನಲ್ಲ, ಇಂಥ ಮಾಂಧಾತ ರಾಜ ಹೋದ. ಮಹಿಪತಿ ಕೃತಯುಗಾಲಂಕಾರ ಮಹಿಪತಿ ಗತಃ ದಿವಂ ಗತಃ. ಎಲ್ಲ ಜನ ಅವನನ್ನ ಸೇವಿಸ್ತಾ ಇದ್ರು, ಕೋಟ್ಯಂತರ ಜನ. ಎಲ್ಲರೂ ಮಹಾರಾಜ ಅಂತ ಅವನನ್ನು ಗೌರವಿಸ್ತಾ ಇದ್ರು. ಇಂಥ ಮಹಾರಾಜ ಅಲಂಕೃತ. ಏನು ಮಹಾಭೂಪತಿ, ಶ್ರೇಷ್ಠ ಭೂಪತಿ ಅಂತ ವರ್ಣಿಸ್ತಾ ಇದ್ರೋ, ಇಂಥ ಮಾಂಧಾತ ಮರೆಯಾಗಿ ಹೋದ. ಆ ಬಳಿಕ ಸೇತುರ್ರಿ ಏನ ಮಹೋದಧೌ ವಿರಚಿತವು ಕ್ವಾಸೌ ದಶಾಸ್ಯಾಂತಕ. ಆ ನಂತರ ಕಾಲ ಬಂತು. ರಾಮನಂಥ ರಾಮ ಬಂದ. ಸಾಗರಕ್ಕೆ ಸೇತುವೆನೇ ಕಟ್ಟಿದ.
ವೈರಿಯನ್ನ ಮುಗಿಸಿದ. ಆದರೆ ಏನಾಯಿತು? ಸಾವಿರಾರು ವರ್ಷಗಳ ಕಾಲ ಆಳಿರಬಹುದು, ಆದರೆ ಇಂದ ರಾಮ ಇಲ್ಲ. ಸೇತುರ್ಯೇನ ಮಹೋದಧೌ ವಿರಚಿತವು ಕ್ವಾಸೌ ದಶಾಸ್ಯಾಂತಕ. ಎಲ್ಲಿದಾನ ರಾಮ? ರಾವಣನನ್ನು ಮುಗಿಸಿದಂಥ ರಾಮ ಎಲ್ಲಿದಾನ ಈಗ? ಆತನೂ ಹೋದ. ಹುಡುಗ ಬರದಾನಿದನು. ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ ಭೂಪತೆ. ಆ ಬಳಿಕ ಬಂದರು, ಕೌರವರು ಬಂದರು, ಪಾಂಡವರು ಬಂದರು, ಮಹಾನುಭಾವರು ಭಾರಿ ದೊಡ್ಡ ಯುದ್ಧವನ್ನೇ ಮಾಡಿದರು, ರಾಜ್ಯವನ್ನು ಗ್ರಹಿಸಿದರು. ಅವರ ಹಿಂದೆ ಕೃಷ್ಣನಂಥ ಕೃಷ್ಣ ಇದ್ದ. ಆದರೆ ಹೇಳ್ತಾನ ಭೋಜ, ಆದರೇನಾಯಿತು? ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ. ಇಂಥ ಮಹಾರಾಜರು ಮೂರನೆಯ ಸಮಯಕ್ಕೆ ಬಂದರು, ಮೂರನೆಯ ಕಾಲಾವಧಿಗೆ ಬಂದರು. ಆದರೆ ಅವರು ಒಬ್ಬರೂ ಇಲ್ಲ, ಎಲ್ಲರೂ ಹೋದರು. ಕೊನೆಗೆ ಒಂದು ಸಾಲ ಬರೆದದ್ದ, ಅದು ಭಾರೀ ಪರಿಣಾಮ ಆಗಿತ್ತು. ಅದು ಸಾಲ ಏನು ಅಂದರೆ, ನೈಕೇನಾಪಿ ಸಮಂಗತ ವಸುಮತೆ. ಈ ಭೂಮಿ ಯಾರು ಕೂಡ ಹೋಗಿಲ್ಲ. ಭೂಮಿಯ ಯಾವ ವಸ್ತು ಯಾರ ಕೂಡ ಹೋಗಿಲ್ಲ. ಆದರೆ ಭೂಮಿಯ ಪತಿ ಅನ್ನುವರು ಹೋಗ್ಯಾರ, ಮಾಲೀಕರು ಹೋಗ್ಯಾರ. ಆದರೆ ಜಗತ್ತ ಹಾಗೆ ಅದ, ಭೂಮಿ ಹಾಗೆ ಅದ, ಭೂಪತಿಗಳು ಹೋಗ್ಯಾರ. ನೈಕೇನಾಪಿ ಒಬ್ಬ ಮನುಷ್ಯನ ಕೂಡ ಈ ಜಗತ್ತು ಹೋಗಿಲ್ಲ. ವಸುಮತೆ, ಇದು ಸಂಪತ್ತು ಭರಿತವಾದ ಈ ಭೂಮಂಡಲ ಯಾರು ಕೂಡ ಹೋಗಿಲ್ಲ. ಮುಂಜಾನೆ ಬಹುತರ ಇದು ನಿನ್ನ ಕೂಡ ಬಂದೀತು ನೋಡುವಂತ. ಆಳು ನಿನ್ನ ಕೂಡ ಬಂದೇ ಬರ್ತದೆ, ಆಳು ಅಂತ ಬರೆದಿದ್ದ. ಎಂಥ ಜ್ಞಾನದ ಮಾತು ಹೇಳಿ. 8 ವರ್ಷದ ಹುಡುಗನ ತಲೆಯೊಳಗೆ ಈ ವಿಚಾರಗಳು ಬರಬೇಕಾದ್ರೆ ಆ ಹುಡುಗ ಹೆಂಗಿರಬೇಕು? ಯಾರು ಬದುಕ್ಯಾರ? ಈ ಮಾತನ್ನ ಓದಿದಾಗ ಮುಂಜಾನೆಗೆ ಬಹಳ ಪರಿಣಾಮ ಆಯ್ತು. ಅವಾಗ ಬೆಳಕು ಬಿದ್ದಂಗಾಯ್ತು. ಹೌದಲ್ಲ ಇದು ಅಂತ. ಯಾರದಾರ? ಇಂದರಾಜರು ನಾಳಿಲ್ಲ, ಅಂದರಾಜರು ಇಂದಿಲ್ಲ. ಎಲ್ಲಿದಾರ? ಭೂಮಿ ಅದ, ಜಗತ್ತದ. ಆದರೆ ಈ ಜಗತ್ತಿನ ಒಡೆಯರಂತ ಹೇಳಿಕೊಳ್ಳುವ ಜನ ಎಲ್ಲಿರ್ತಾರ? ಯಾವ ಶಾಶ್ವತದ ಹೇಳಿ ಯಾವುದು? ಮುಂಜಾನೆಗೆ ಮನಸ್ಸು ಮುಂಜಾನೆ ಮನಸ್ಸು ಬದಲಾಯಿತು. ಅವಾಗ ಅವ ಕೇಳ್ದ 4 ಜನರಿಗೆ ಹೇಳಿ ನಿಜವಾಗಿಯೂ ಮುಗಿಸಿ ಬಂದ್ರೇನು ಅಂದ. ಅವಾಗ ಅವರು 4 ಜನ ಹೇಳಿದರು, ಕ್ಷಮಿಸಿ ಮಹಾರಾಜರೇ, ನಮಗೆ ಯಾವ ಶಿಕ್ಷೆಯನ್ನಾದರೂ ಕೊಡಿ, ಆದರೆ ನಾವು ಮುಗಿಸ್ಲಿಕ್ಕಾಗಲಿಲ್ಲ, ಅಷ್ಟು ಚಲೋ ಹುಡುಗ ಅಂದರು. ಅವಾಗ ಮಹಾರಾಜ ಭಕ್ಷಿಸ್ಕೊಟ್ಟ. ಆ ಹುಡುಗನ ಕರ್ಕೊಂಡ್ಬರ್ರಿ ಅಂದ. ಮನಸ್ಸು ಬದಲಾಗಿತ್ತು. ಯಾವುದೂ ಶಾಶ್ವತ ಅಲ್ಲ. ಮಹಾರಾಜರೇ ಶಾಶ್ವತ ಅಲ್ಲ. ಮಹಾರಾಜರ ಸಂಪತ್ತು ಯಾವಾಗಲೂ ಅವರ ಹತ್ತಿರ ಇರೋದಿಲ್ಲ. ಇದು ಗೊತ್ತಿರಬೇಕು. ಇದು ಜಗತ್ತಿನ ರಚನಾ. ಇದು ಜಗತ್ತಿನ ರಚನೆ.
ಮೊದಲನೇ ಲಕ್ಷಣ ಇದು. ಏನು ಅಂದರೆ ಇದು ಹಾಗೆಯೇ ಇರೋದಿಲ್ಲ. ಯಾರು ಬರ್ತಾರೋ ಈ ಜಗತ್ತಿಗೆ, ಎಷ್ಟೇ ವರ್ಷ ಬದುಕಲಿ, ಅವರು ಶಾಶ್ವತವಾಗಿ ಇರೋದಿಲ್ಲ. ಮನುಷ್ಯನೇ ಇದನ್ನು ತಿಳ್ಕೋ, ಆನಂದವಾಗಿ ಬದುಕಲಿಕ್ಕೆ ಬರ್ತದೆ, ಸಂತೋಷವಾಗಿ ಬದುಕಬಹುದು. ಸೂರ್ಯದಾನ ಇದೇನು ಬಹಳ ತಕ ಇರೋದಿಲ್ಲ, ಇನ್ನೊಂದು 12 ತಾಸು. ಆದರೆ ಇರೋ ತಕ ಬೆಳಕೇ ಬೆಳಕ, ಆನಂದ ಪಡು ಮನುಷ್ಯನೇ. ಇರೋವರೆಗೆ ಪ್ರಕಾಶ, ಎಲ್ಲ ಜಗತ್ತೆಲ್ಲ ಹೊಳಿತಾ ಇರ್ತದೆ. ಜಗತ್ತೆಲ್ಲ ಸೌಂದರ್ಯದಿಂದ ಅದು ಕಳೆಗೊಂಡಿರ್ತದೆ. ಇಂಥ ಜಗತ್ತನ್ನು ತೋರಿಸುವ ಸೂರ್ಯನ ಬೆಳಕ 12 ತಾಸ ಇರಲಿ, ಆದರೆ ಜಗತ್ತನ್ನೆಲ್ಲ ಅನುಭವಿಸುವ ಅವಕಾಶ. ಹಂಗೆ ಬದುಕೋದು. ಸೂರ್ಯನ್ನೇ ಖಾಯಂ ನಿಲ್ಲಿಸೋ ಪ್ರಯತ್ನ ಅಲ್ಲ. ಸೂರ್ಯ ಬರ್ತಾನೆ ಹೋಗ್ತಾನೆ, ಬೆಳಗ ಆಗ್ತದೆ, ಕತ್ತಲೆ ಆಗ್ತದೆ, ನಿಲ್ಸಕ್ಕಾಗೋದಿಲ್ಲ. ಆದರೆ ಇರೋದರಲ್ಲೇ ಸಂತೋಷದಿಂದ ಬದುಕೋದು ಸಾಧ್ಯ ಅದೆ. ಹಂಗೆ ಬಾಳಬೇಕು ಮನುಷ್ಯ. ಮುಂಜಾನೆ ಕಥೆ ಎಷ್ಟು ಅದ್ಭುತ. ಇದ ಭೋಜ ಬಹಳ ದೊಡ್ಡ ಮಹಾರಾಜನಾಗ್ತಾನೆ. ಆತನ 8 ವರ್ಷದ ಜ್ಞಾನ ಅದು ಎಲ್ಲರ ಕಣ್ಣು ತೆರೆಸಬೇಕು. ಹಂಗ ಮಾಂಧಾತಾಚ ಮಹಿಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾಸೌ ದಶಾಸ್ಯಾಂತಕಃ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯಃ ಯಾತಾ ಭುವಂ ದಿವಂ ಭೂಪತೆ ನೈಕೇನಾಪಿ ಸಮಂಗತಾ ವಸುಮತೆ ಮುಂಜ ತ್ವಯಾಯಾಸ್ಯತೆ. ಆಯಿತು, ನೀನೇ ನೀನೇ ಆಳು, ನಿನ್ನ ಕೂಡ ಎಲ್ಲ ಬರ್ತದೆ. ಎಷ್ಟು ಛಲೋ ಮಾತು, ಚಿಂತನೀಯ ಮಾತು. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಇದೊಂದು ಶ್ಲೋಕ ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ. ಯಾವುದದ ಹೇಳಿ? ಬಸವಣ್ಣನವರು ಒಂದು ಛಲೋ ಮಾತು ಹೇಳ್ತಾರೆ. ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದೇ ಮಾತು ಬಸವಣ್ಣನವರಲ್ಲಿ. ಅವರು ಹೇಳ್ತಾರೆ, ಏನದ ಈ ಜಗತ್ತಿನಲ್ಲಿ? ಇದೆಲ್ಲ ಜೀವ ಅದಾರಲ್ಲ, ಕೋಟಿ 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 ಜನ ಅದಾರ, ಇವರೆಲ್ಲ ಹೆಂಗದಾರ? ಇವರೆಲ್ಲ ಹೇಗದಾರ? ಅವ್ರಂತಾರೆ, ಗಾಳ್ಯಾಗಿಟ್ಟು ದೀಪದಂಗದಾರ. ಎಷ್ಟು ಚಂದದ. ಗಾಳಿ ಬೀಸ್ತಾದ, ಎಣ್ಣೆ ದೀಪ ಇಲ್ಲಿ ಉರಿತಾದ, ಗಾಳ್ಯಾಗಿಟ್ಟಾರ. ಗಾಳ್ಯಾಗಿಟ್ಟ ದೀಪ ಖಾಯಮಿರ್ತದೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಇದು ಗಾಳಿ ದೀಪ, ಕಾಲದ ಗಾಳಿಯ ದೀಪ. ಇದು ಕಾಲದ ಗಾಳಿ ಬೀಸ್ತದೆ, ಈ ದೀಪ ಜೀವದ ದೀಪ ಹೊಯ್ದಾಡ್ತಾ ಇರ್ತದೆ. ಎಂಥದ್ರಾಗೆ ಮಜಾದಾಗಿರಬೇಕು ಮನುಷ್ಯ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಂದ ಹೇಳ. ಇದನ್ನು ಶಾಶ್ವತ ಮಾಡೋದಲ್ಲ, ಇದು ಹೀಗೆ ಇರೋದು. ನಾವು ಸಂತೋಷವಾಗಿ ಬದುಕೋದನ್ನು ಕಲಿಯೋದು. ಮೇಲೆ ಕೂತರೂ ಬದುಕೋದೇ ಅದ, ಕೆಳಗೆ ಕೂತರೂ ಬದುಕೋದೇ ಅದ. ಇಲ್ಲೇನು ಜಗತ್ತನ್ನೇ ಆಳುವ ರಾಜನಾದರೂ ಬದುಕೋದೆ, ಸಾಮಾನ್ಯ ಮನುಷ್ಯನಾದರೂ ಬದುಕೋದದ, ಚೆನ್ನಾಗಿ ಬದುಕೋದದ. ಭಾರೀ ಸಿಂಹಾಸನ ಮೇಲೆ ಇಡೀ ರಾಜ್ಯದ ದೊರೆಯಾಗಿ, ಜಗತ್ತಿನ ದೊರೆಯಾಗಿ, ಸುವರ್ಣ ಸಿಂಹಾಸನ ಮೇಲೆ ಕೂತು ಚಿಂತೆ ಮಾಡೋದಕ್ಕಿಂತ
ಸುಮ್ಮನೆ ದಾರಿಯಲ್ಲಿ ನಕ್ಕೋತಿರೋದು ಬಹಳ ಶ್ರೇಷ್ಠವಾದ ಜೀವನ. ಒಬ್ಬ ಹುಡುಗ ಈಗ ಹೊರಟಿರ್ತಾನೆ, ದಾರಿಯೊಳಗೆ ಹಾಡ್ಕೋತ ಹೊರಟಿರ್ತಾನೆ, ಮೈ ಮ್ಯಾಲಿನ ಬಟ್ಟೆ ಹರಿದದ, ತಲೆ ಕೆದರ್ಯದ, ಕೂದಲ ಕೆದರ್ಯಾವ, ಮೈ ಮ್ಯಾಲಿನ ಬಟ್ಟೆ ಹರಿದದ, ಕಾಲಲ್ಲಿ ಇಲ್ಲ. ಇಂಥ ಹುಡುಗ ಹೊರಟಾನ, ಆದರೆ ಹಾಡ್ಕೋತ ಹೊರಟ. ಜೀವನ ಬಡತನದ, ಕಷ್ಟದ, ಆದರೆ ಬದುಕೋ ಕಲಾ ಅದ. ಬದುಕನ್ನ ಹಾಡಾಗಿ ಪರಿವರ್ತಿಸಿದ ಹುಡುಗ ಹಾಡ್ಕೋತ ಹೊರಟಿದ್ದು. ಒಂದು ಮನೆ ಎದರ ಹಿಂಗೆ ಹೋಗ್ತಾ ಇದ್ದ, ಮನೆಯೊಳಗ ದೊಡ್ಡ ಮನೆ, ಆ ಮನೆಯೊಳಗ ಜಗಳ ನಡೆದತ್ತು. ಜಗಳ ನಡೆದತ್ತು, ಜೋರಾಗಿ ಜಗಳಾಡ್ತಾ ಇದ್ರು. ಈ ಹುಡುಗ ನಿಂತು ಸುಮ್ಮನೆ ನೋಡ್ತಾ ಇದ್ದ. ಅವಾಗ ಆ ಮಾಲೀಕ ಬಂತ, ಇಲ್ಯಾಕೆ ನಿಂತಿ ಅಂದ. ಇಲ್ಲ, ದೊಡ್ಡವರು ಹೆಂಗಿರ್ತಾರ ನೋಡಾಕ ನಿಂತೇನಿ. ಏನೂ ಇಲ್ಲದ ನಾನು ದಾರ್ಯಾಗ ಹಾಡ್ಕೋತ ಹೊರಟೇನಿ, ಎಲ್ಲ ಇದ್ದ ನೀವು ಜಗಳ ಮಾಡ್ಕೋತದಿರಲ್ಲ. ಅದಕ್ಕೆ ನಾನು ನಿರ್ಣಯ ಮಾಡಿದ್ದೇನೆ, ಇಂಥ ಮನ್ಯಾಗ ನಾ ಇರಬಾರದು. ಸಾಕು, ಎಲ್ಲಿ ಹಾಡುಗಳು ಬರ್ತಾವ ಅಲ್ಲೇ ನನ್ನ ಜೀವನ ಸಾಗಿಸಬೇಕು. ಅದಕ್ಕೆ ನಿಮ್ಮ ಜಗಳ ನೋಡ್ಕೋತ ನನಗೂ ಮಜಾ ಅನಿಸಿತ್ತು. ಬಾಗಿಲ ಮುಚ್ಚರೆ ಮಾಡಬೇಕಾಗಿತ್ತು, ನೀವು ಜಗಳ ತೆರೆದ ಮಾಡಿದರೆ ಗೊತ್ತಾಗಲಿಲ್ಲ ನಿಮಗೆ. ನಾನು ನಿಂತು ನೋಡಿದೆ, ಏನು ನಿಮ್ಮ ಮುಖಗಳು, ಏನು ಅವತಾರ, ಬಹಳ ಸಂತೋಷ ಆಯಿತು ನನಗೆ ಅಂದ ಹುಡುಗ. ಇದ್ರಾಗೇನು ಸಂತೋಷದ? ಅದೇ ಗೊತ್ತಾಯಿತು ನನಗೆ, ಒಳಗಿದ್ದವ್ರು ಹೆಂಗಿರ್ತಾರ, ಹೊರಗಿದ್ದವ್ರು ಹೆಂಗಿರ್ತಾರ. ಇಲ್ಲೇನು ನನಗ ಇನ್ನೊಂದು ಊಟ ಎಲ್ಲದ ಗೊತ್ತಿಲ್ಲ. ಬಡವರು ನಾವು, ಬಡವರು, ನಮ್ದು ಸಣ್ಣ ಮನೆ. ಆದರೆ ಏನು ಜೀವನ, ಮಜಾದಾಗ ಹಾಡ್ಕೋತ ಹೋಗಬೇಕು ಅನ್ನಿಸ್ತದ. ನಿಮಗೆ ಜಗಳ ಮಾಡ್ಕೋತ ಹೋಗಬೇಕು ಅನ್ನಿಸ್ತದೆ. ಇರುದ 4 ದಿವಸ ಇರ್ತೇವೆ, ಮಸ್ತಾಗಿ ಚಂದಾಗಿ ಹಾಡ್ಕೋತ ಬದುಕಿರಬೇಕು ಮನುಷ್ಯ, ಅಲ್ಲವೇನು ಹೇಳಿ ಅಂದ. ಯಾರು? ಒಬ್ಬ ಹುಡುಗ. ಇದು ಜಗತ್ತಿನ ಜ್ಞಾನ. ಇದು ಮೊದಲನೇದಾಯ್ತಲ್ಲ, ಈ ಜಗತ್ತ. ಆದರೆ ಬದಲಾಗ್ತದೆ, ಹೀಗೆ ಇರೋದಿಲ್ಲ. ಇದು ಮೊದಲನೆಯ ಲಕ್ಷಣ ಜಗತ್ತಿಂದ. ಆ ಬಳಿಕ ಇನ್ನೂ ಅನೇಕ ಲಕ್ಷಣಗಳು. ನಾಳೆ ಬನ್ನಿ. ನಮಸ್ಕಾರ.